ನಾವು ಹೇಗೆ ರೊಟ್ಟಿ ಅಂದರೆ ನಮ್ಮ ಕಡೆ ಫೇಮಸ್, ಹಾಗೇ ಬಾಂಬೆ ಕಡೆ ಈ ಉಪ್ಪಿಟ್ಟು ಅಂದರೆ ತುಂಬಾ ಫೇಮಸ್. ಅಲ್ಲಿ ಮೊದಲಿಗೆ ಸಿಗೋದೇ ಈ ಉಪ್ಪಿಟ್ಟು. ಉಪ್ಪಿಟ್ಟಂದರೆ ಯಾರೂ ಕೂಡ ಇಷ್ಟನೇ ಪಡೋದಿಲ್ಲ. ಮಕ್ಕಳು ದೊಡ್ಡವರು ಬೇಡವೇ ಬೇಡ ಬೇರೆ ಏನಾದರೂ ಮಾಡು ಅಂತ ಹೇಳ್ತಾ ಇರ್ತಾರಲ್ಲ, ಆವಾಗ ಅವ್ರಿಗೆ ಈ ಥರದ್ದೊಂದು ಉಪ್ಪಿಟ್ಟನ್ನು ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಒಂದು ಕಾಯಿ ಚಟ್ನಿ, ಮಿರ್ಚಿ ಇದ್ದರೆ ತುಂಬಾ ಸೂಪರಾಗಿ ಬರುತ್ತೆ. ಇವಾಗ ಮಾಡುವ ವಿಧಾನ ನೋಡೋಣ. ಮೊದಲಿಗೆ 3 ಬೌಲಷ್ಟು ನೀರು ಬಿಸಿ ಮಾಡಲು ಇಡ್ತಾ ಇದ್ದೀನಿ. 1 ಬೌಲ್ ರವಕ್ಕೆ 1ಕ್ಕೆ 3ರಷ್ಟು ನೀರು ಬೇಕೇ ಬೇಕಿದು, ಕಡಿಮೆ ಇಡೋದಕ್ಕೆ ಹೋಗಲೇಬೇಡಿ. ನೀರು ಒಂದು ಕಡೆ ಬಾಯ್ಲ್ ಆಗ್ತಾ ಇರಲಿ. ಈ ಕಡೆ ನಾವು ಹೆಸರು ಮಾಡ್ಕೊಳ್ಳೋಣ ಉಪ್ಪಿಟ್ಟಿಗೆ. ಮೊದಲಿಗೆ 100 ಗ್ರಾಮಷ್ಟು ಆಯಿಲ್ ತೊಗೊಳ್ತಾ ಇದ್ದೀನಿ. 4 ಟೇಬಲ್ ಸ್ಪೂನು, ಅರ್ಧ ಹಾಕಿ ಅರ್ಧ ಆನಂತರ ಹಾಕ್ಕೋಬೇಕಾಗುತ್ತೆ. ಈಗ 1 ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನು. ಅವು ಚಿಟಪಟ ಅಂದ ತಕ್ಷಣವೇ ಅದಕ್ಕೆ ಸ್ವಲ್ಪ ಕಡಲೆಬೇಳೆ ಹಾಕೊಳ್ಳೋಣ. 2 ಟೇಬಲ್ ಸ್ಪೂನ್ ಕಡಲೆಬೇಳೆ ಆದರೆ ಸಾಕಾಗುತ್ತೆ. 400 ಗ್ರಾಮ್ ರವೆಗೆ 2 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಬೇಕಾಗುತ್ತೆ. ಎರಡೂ ಸ್ವಲ್ಪ ಕೆಂಪಿಗೆ ಆಗಬೇಕು, ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಉಪ್ಪಿಟ್ಟಲ್ಲಿ ಅನೇಕ ಥರದ ನಾವು ಉಪ್ಪಿಟ್ಟುಗಳನ್ನು ಮಾಡಬಹುದು. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಾಡ್ತೇವೆ, ಡ್ರೈ ಫ್ರೂಟ್ಸ್ಗಳನ್ನು ಹಾಕಿ ಮಾಡ್ತೇವೆ, ದೊಡ್ಡ ರವೆಯಿಂದ ಮಾಡ್ತೇವೆ. ಅನೇಕ ಥರ ಉಪ್ಪಿಟ್ಟುಗಳನ್ನು ಮಾಡ್ಬೋದು. ಒಂದೊಂದು ವೆರೈಟಿ ಟೇಸ್ಟ್ ಇರುತ್ತೆ. ಆ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಒಂದು 4 ಲವಂಗ ಹಾಕ್ಕೊಳ್ಳಿ, ಇನ್ನೂ ಅದರ ಟೇಸ್ಟ್ ಜಾಸ್ತಿನೇ ಆಗುತ್ತೆ. ಎಷ್ಟು 4 ಅಥವಾ 2 ಸಾಕು ಅಷ್ಟೇ. ಆನಂತರ ಹಸಿರು ಮೆಣಸಿನ್ಕಾಯಿ ಸೇರಿಸ್ಕೊಳ್ಳಿ. ಹಸಿರು ಮೆಣಸಿನ್ಕಾಯಿ ಆದ ನಂತರ ಈರುಳ್ಳಿನ ಸೇರಿಸ್ಕೊಳ್ಬೇಕಾಗುತ್ತೆ. ಚಿಕ್ಕದಾಗಿ ಕಟ್ ಮಾಡಿರುವಂಥ ಈರುಳ್ಳಿ. ಅತಿಯಾಗಿ ಚಿಕ್ಕದಾಗಿ ಮಾಡ್ಕೊಳ್ಳೋಕೆ ಹೋಗಬೇಡಿ, ಅತಿ ದೊಡ್ಡದು ಬೇಡ, ಮೀಡಿಯಮ್ ಆಗಿರಲಿ. ಇವಾಗಲೇ ಉಪ್ಪು ಹಾಕ್ತೀವಿ ಕೆಲವೊಂದು ಟಿಫಿನ್ಗಳಿಗೆ, ಆದರೆ ಈ ಒಂದು ಉಪ್ಪಿಟ್ಟಿಗೆ ಇವಾಗಲೇ ಉಪ್ಪು ಹಾಕೋದಕ್ಕೆ ಹೋಗಬೇಡಿ. ಉಪ್ಪು ಹಾಕಿದರೆ ಅದು ಮೆತ್ತಗಾಗಿ ಚೆನ್ನಾಗಿ ಬರೋಲ್ಲ, ನಂತರ ಹಾಕ್ಕೊಳ್ಳೋಣ. ಇವಾಗ ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ. ನಾನು ಕ್ಯಾರೆಟ್ ಮಾತ್ರ ಸೇರಿಸ್ತಾ ಇದ್ದೀನಿ. ನೀವು ಬೇಕಿದ್ದರೆ ಬೀನ್ಸು ಅಥವಾ ನಿಮ್ಗೆ ಇಷ್ಟವಾದಂತಹ ಕಾಯಿಪಲ್ಯವನ್ನು ಕೂಡ ನೀವು ಸೇರಿಸ್ಕೋಬಹುದು. ಹಸಿದಾದಂಥ ಕ್ಯಾರೆಟನ್ನೇ ಸೇರಿಸ್ಕೊಳ್ತಾ ಇದ್ದೀನಿ, ಅದು ಬೇಯುತ್ತೆ. ಹಾಗಾಗಿ ಸ್ವಲ್ಪ ಜೀರಾ ಸೇರಿಸ್ತಾ ಇದ್ದೀನಿ, ಜೀರಿಗೆನ. ಈ ಥರ ಚೆನ್ನಾಗಿ ಒಂದು ಸಲ ಮಿಕ್ಸ್ ಕೊಟ್ಕೊಂಡು 1 ಟೇಬಲ್ ಸ್ಪೂನಷ್ಟು ಉಪ್ಪು ಸಾಕಾಗಿತ್ತು ಇದಕ್ಕೆ. 1 ಟೇಬಲ್ ಸ್ಪೂನಷ್ಟು ಉಪ್ಪು, ಸ್ವಲ್ಪ ಸಕ್ಕರೆ ಕೂಡ ಸೇರಿಸ್ತಾ ಇದ್ದೀನಿ. ಸ್ವಲ್ಪನೇ ಸಕ್ಕರೆ ಹಾಕ್ಕೊಳ್ಳಿ, ಅಂದರೆ ಚೆನ್ನಾಗಿ ಬರುತ್ತೆ. ಈ ಥರ ಚೆನ್ನಾಗಿ ಫ್ರೈ ಆದ ನಂತರ ರವೆಯನ್ನು ಹಾಕ್ಕೊಳ್ಳೋಣ. ಬಾಂಬೆ ರವೆ ತೊಗೊಳ್ತಾ ಇದ್ದೀನಿ ನಾನಿಲ್ಲಿ. ಜಿನಗ ರವೆ, ಸಣ್ಣ ರವೆ ಅಂತಿರಲ್ಲ, ಅದನ್ನೇ ತೊಗೊಳ್ಳಿ, ಚೆನ್ನಾಗಿ ಬರುತ್ತೆ. 1 ಕಪ್ಪಷ್ಟು ನಾನು 1 ಬಟ್ಟಲು ತೊಗೊಂಡಿದ್ದೆ. ಈ ರವೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ಹುರ್ಕೊಳ್ಳಿ, ಘಮ ಬರಬೇಕದು. ಆ ಥರ ಅತಿಯಾಗಿ ಕಲಸೋದಕ್ಕೆ ಹೋಗಬೇಡಿ, ಮತ್ತೆ ಉರಿತಾ ಇದ್ದೀವಿ ಅಂತ ಮತ್ತು ಅವೆಲ್ಲ ಮೆತ್ತಗೆ ಆಗಿಬಿಡುತ್ತೆ ಅದಕ್ಕೆ ಹಾಕಿರುವಂಥ ಈರುಳ್ಳಿ ಅದೆಲ್ಲ. ಹಾಗಾಗಿ ಸ್ವಲ್ಪ ಮಿಕ್ಸ್ ಕೊಟ್ಕೊಂಡು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಟು ಈ ಥರ ಮುಚ್ಚಿಡಿ. ಒಂದು 2 ನಿಮಿಷ ಅಥವಾ ಸ್ವಲ್ಪ ಕಡಿಮೆನೇ ಮುಚ್ಚಿ ಇಟ್ಕೊಳ್ಳಿ. ಆನಂತರ ಮತ್ತೆ ತಕ್ಕೊಂಡು ಮತ್ತೆ ಮಿಕ್ಸ್ ಕೊಟ್ಕೊಳ್ಳಿ. ಮತ್ತೆ ತಳ ಹಿಡಿದೋಗಾಗೋ ಚಾನ್ಸಸ್ ಇರುತ್ತೆ. ಈ ಥರ ಮಾಡೋದ್ರಿಂದ ಅದು ಮುದ್ದೆ ಥರ ಆಗೋಲ್ಲ. ರವೆ, ಆ ಒಂದು ಕಾಯಿಪಲ್ಯ ತರಕಾರಿ ಏನು ಹಾಕಿರ್ತೀವಲ್ಲ, ಅದು ಮುದ್ದೆ ಥರ ಆಗೋಲ್ಲ. ಅತಿ ತಿರುತಾ ಇದ್ದರೆ ನೀರು ಥರ ಆಗಿಬಿಟ್ಟು ಮುದ್ದೆ ಥರ ಆಗೋ ಚಾನ್ಸ್ ಇರುತ್ತೆ. ಸ್ವಲ್ಪ ಮಿಕ್ಸ್ ಕೊಟ್ಕೊಳ್ಳೋದು, ಮತ್ತು ಅದನ್ನು ಮುಚ್ಚಿಟ್ಬಿಡೋದು ಅಷ್ಟೇ. ಪ್ಲೇಟನ್ನು ಹಾಕಿಬಿಡಿ ಅದಕ್ಕೆ. ಈ ಥರ 1 ನಿಮಿಷ 2 ನಿಮಿಷ ಸಾಕು ಅಷ್ಟೇ. ಒಂದು 10 ನಿಮಿಷದಲ್ಲಿ ಒಂದು ಟಿಫಿನ್ ರೆಡಿ ಆಗಿಬಿಡುತ್ತೆ. ಈ ಥರ ಒಂದು 2-3 ಸಲ ಮಾಡಿದ್ದೆ ನಾನು. ಈ ಥರ ಚೆನ್ನಾಗಿ ಅದು ಮಸಾಲವನ್ನು ಕೂಡ ಅಬ್ಸರ್ವ್ ಮಾಡುತ್ತೆ. ಉಪ್ಪು ಖಾರ ಎಲ್ಲವನ್ನು ಅದು ಸರಿಯಾಗಿ ಬೇಯುತ್ತೆ ಅದರಲ್ಲಿ. ಇದಕ್ಕೆ ಟೊಮೆಟೊ ಕೂಡ ಸೇರಿಸ್ಕೋಬೋದು. ಸ್ವಲ್ಪ ಟೊಮೆಟೊ ಹಾಕಿದರೆ ರಫ್ ಥರ ಅನಿಸುತ್ತೆ. ಅದು ಬೇರೆ ಖಾರ ಬಾತ್ ಮಾಡ್ತೀವಲ್ಲ, ಅದಕ್ಕಾದರೆ ಓಕೆ. ಇದಕ್ಕೆ ಬೇಡ, ಮೇಲೆ ಲೆಮನ್ ಇದ್ದರೆ ಸಾಕಾಗುತ್ತೆ. ಇಲ್ಲ ಹುಳಿ ಇಲ್ದೇ ಹೀಗೆ ಮಾಡ್ಕೊಳ್ಳಿ, ಅಂದ್ರೇ ಇದು ಸೂಪರಾಗಿ ಬರೋದು. ನೀರು ಕುದಾಡ್ತಾ ಇದೆ ನೋಡಿ, ಕಾಯ್ತಾ ಇದೆ. ಈ ಕಡೆ ರವೆ ರೆಡಿ ಮಾಡಿದ್ದೀನಿ. ಅದು ಚೆನ್ನಾಗಿ ಬಾಯ್ಲ್ ಆಗಬೇಕು ನೀರು. ನಿಮಗೆ ನೆನಪಿರಲಿ, ಅದು ಹಾಗೇ ಬಿಸಿ ಆಗಿದೆ ಅಂತ ನೀವೇನಾದರೂ ಇದಕ್ಕೆ ಹಾಕಿದರೆ ಉಪ್ಪಿಟ್ಟು ಬರೋದೇ ಇಲ್ಲ. ಚೆನ್ನಾಗಿ ಕುದೀತಾ ಇರುವಂತಹ ನೀರನ್ನು ನಾನು ಸೇರಿಸ್ತಾ ಇದ್ದೀನಿ. ನೀವು ಕೂಡ ಹಾಗೇ ಮಾಡ್ಕೊಳ್ಳಿ. ಎಲ್ಲ ನೀರನ್ನು ಕರೆಕ್ಟಾಗಿ ಸೇರಿಸ್ಕೊಳ್ಳಿ. ಈ ಥರ ಇಮಿಡಿಯೇಟ್ಲಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ನೀರು ಹಾಕಿ ಮತ್ತೆ ಸ್ವಲ್ಪ ಕುದಿಲಿ ಅಂತ ಬಿಡೋಕ್ಕೆ ಹೋಗಬೇಡಿ. ನೀರು ಹಾಕಿದ ತಕ್ಷಣ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ, ಅಂದರೆ ಗಂಟುಗಳಾಗೋಲ್ಲ. ಈ ಒಂದು ಮೆಥಡಿಂದ ಮಾಡೋದ್ರಿಂದ ಈ ಉಪ್ಪಿಟ್ಟು ತುಂಬ ಚೆನ್ನಾಗಿ ರುಚಿಯಾಗಿ ಬರುತ್ತೆ. ಇದೇ ಥರ ಮಾಡ್ಕೊಳ್ಳಿ ನೀವು. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳಿ, ಕಲರು ಮತ್ತು ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ. ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈ ಒಂದು ಉಪ್ಪಿಟ್ಟಿಗೆ ಕಡಲೆಬೇಳೆ, ಉದ್ದಿನಬೇಳೆ ಕಾಣ್ತಾ ಇರಬೇಕು, ಆ ಥರ ಇರಬೇಕಿದು. ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು. ಈಗ ಬೆಳಗ್ಗೆ ಮಾಡಿದರೆ ಸಾಯಂಕಾಲದವರೆಗೆ ಹಾಗೆ ಸ್ಮೂತಾಗಿ ಈ ಒಂದು ಇದು ಇರುತ್ತಲ್ಲ ಕೇಸರಿ ಬಾತು, ಆ ಥರ ಬರುತ್ತೆ ಇದು. ಆನಂತರ ಉಳಿದಂಥ ಎಣ್ಣೆನ ಇನ್ನೇನು ಸ್ವಲ್ಪ ತಿರುವಿದ ಮೇಲೆ ಸ್ವಲ್ಪ ನೀರು ಕಡಿಮೆ ಆಗಿದೆ ಅಂತ ನಮಗೆ ಅನಿಸುತ್ತಲ್ಲ, ಆವಾಗ ಎಣ್ಣೆಯನ್ನು ಮೊದಲೇ ತೆಗೆದು ಎತ್ತಿಟ್ಟಿದ್ವಲ್ಲ, ಅದೇ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ.
ಈ ನಂತರ ಎಣ್ಣೆ ಹಾಕೋದ್ರಿಂದ ಸೈನಿಂಗ್ ಆಗಿರುತ್ತೆ ಮತ್ತು ಟೇಸ್ಟು ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಟೇಸ್ಟ್ ಜಾಸ್ತಿ ಆಗುತ್ತೆ. ಈ ಥರ ಮಾಡ್ಕೊಳ್ಳಿ. ಹೋಟೆಲ್ ಥರನೇ ಬೇಕು ಅಂತ ಯಾವಾಗಲೂ ಕೇಳ್ತಾ ಇರ್ತೀರಲ್ಲ, ಅದು ಅವರು ಇದೇ ಥರನೇ ಮಾಡಿರ್ತಾರೆ ಅಷ್ಟೇ. ಗ್ಯಾಸ್ ಬಂದ್ ಮಾಡ್ಕೊಂಡು ಕೆಳಗಡೆ ಇಳಿಸ್ಕೊಂಬಿಡಿ ಅಷ್ಟೇ. ಜಾಸ್ತಿ ಹೊತ್ತು ಮತ್ತು ಎಣ್ಣೆ ಹಾಕಿದ ಮೇಲೆ ಗ್ಯಾಸ್ ಮೇಲೆ ಬೇಯಿಸೋದಕ್ಕೆ ಹೋಗಬೇಡಿ. ಎಣ್ಣೆ ಹಾಕಿದ ತಕ್ಷಣ ಒಂದು ರೌಂಡ್ ಮಿಕ್ಸ್ ಮಾಡಿ ಕೆಳಗೆ ಇಟ್ಕೊಂಬಿಡಿ ಉಪ್ಪಿಟ್ಟನ್ನು. ಆಯಿತು ಅಷ್ಟೇ. ಅದ್ರ ಜೊತೆಗೆ ನಾನು ಸ್ವಲ್ಪ ಮಿರ್ಚಿ ಹಾಕಿದ್ದೆ. ಮಿರ್ಚಿ ಕಾಂಬಿನೇಷನ್ ಒಳ್ಳೆ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಮೊಸರಾದರೂ ಕೂಡ ಇನ್ನೂ ಸೂಪರ್ ಆಗಿರುತ್ತೆ. ಈ ಮುಂದೆ ಈ ಉಪ್ಪಿಟ್ಟನ್ನು ದಿಢೀರನ್ನ ಮಾಡೋದನ್ನು ಹೇಳ್ಕೊಡ್ತೀನಿ ನಾನು. ಅಂದರೆ ಬಿಸಿನೀರಿಗೆ ಈ ಮಿಕ್ಸ್ ಆದಂಥ ಎಲ್ಲ ರವೆ ಎಲ್ಲ ರೆಡಿ ಇರುತ್ತೆ ಆಲ್ರೆಡಿ. ರಸಮ್ ಪೇಸ್ಟ್ ಏನು ಮಾಡಿದ್ವಲ್ಲ ಅದೇ ಥರನೇ ಇದು ಕೂಡ ರೆಡಿ ಇರುತ್ತೆ, ರೆಡಿ ಮಿಕ್ಸ್. ಇದನ್ನು ಬಿಸಿನೀರಿಗೆ ಹಾಕ್ಬಿಡೋದು ಉಪ್ಪಿಟ್ಟು ರೆಡಿ ಆಗುತ್ತೆ. ಅದನ್ನು ಕೂಡ ಹೇಳ್ಕೊಡ್ತೀನಿ, ಮುಂದಿನ ವೀಕಲ್ಲಿ ಹೇಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು. ನೀವು ಕೂಡ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಲೇಬೇಡಿ.